ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರಪೂರ್ವಕ ಸ್ವಾಗತ, ಸುಸ್ವಾಗತ. ಆದಮೇಲೆ ನಮ್ಮ ಜೊತೆ ಇವತ್ತು ನಮ್ಮ ಓಝೋನ್ ಥೆರಪಿ ಮುಖ್ಯಸ್ಥರು, ತಜ್ಞ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯರು ಆಗಿರುವಂತಹ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಅವರು ಇದ್ದಾರೆ. ಅವರಿಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡಲಿಕ್ಕಿರುವಂಥ ವಿಷಯ, ಮಧುಮೇಹಿಗಳು ಬೀಟ್ರೂಟ್ ಸೇವಿಸಬಹುದಾ? ಯೂಸ್ವಲಿ ಎಲ್ಲ ವೈದ್ಯರು ಬೇಡ ಅಂತಲೇ ಹೇಳ್ತಾರೆ. ಬೀಟ್ರೂಟು, ಕ್ಯಾರೆಟು, ಗೆಣಸು, ಭೂಮಿ ಒಳಗಡೆ ಬೆಳೆಯುವಂಥ ಗಡ್ಡೆ ಗೆಣಸು ತಿನ್ನಲೇಬಾರ್ದು. ಬೀಟ್ರೂಟು, ಗೆಣಸು, ಕ್ಯಾರೆಟು ಇದೆಲ್ಲ ತಿನ್ನಬಾರ್ದು, ಶುಗರ್ ಜಾಸ್ತಿ ಇದೆ ಅಂತ ಹೆದರಿಸಿರ್ತಾರೆ. ಸೊ ಆಗ ಅದನ್ನೆಲ್ಲ ತಿನ್ನೋದೇ ಇಲ್ಲ. ಅನ್ನ ಎಷ್ಟು ಬೇಕಾದರೂ ಹೊಡಿ, ಚಪಾತಿ ತಿನ್ನು, ಅನ್ನ ಬಿಡು, ಚಪಾತಿ ತಿನ್ನು, ಶುಗರ್ ನಾರ್ಮಲ್ ಆಗುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಾನು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕೊಡೋ ಡಯಟ್ ಶೀಟ್ಸ್ ನೋಡ್ತೇನೆ. ಅದರಲ್ಲಿ ಬ್ರೆಡ್ ಇದೆ, ಬಿಸ್ಕೆಟ್ ಇದೆ, ಚಪಾತಿ ಇದೆ, ಅದೆಲ್ಲವನ್ನು ಹಾಕಿರ್ತಾರೆ. ಸೊ ಹಾಗೆ ಮಾಡಿದ್ರೆ ಶುಗರ್ ಹೆಂಗೆ ಕಂಟ್ರೋಲ್ ಆಗುತ್ತೆ? ನಂಗೆ ಆಶ್ಚರ್ಯ ಆಗುತ್ತೆ. ಆದಮೇಲೆ ಇವತ್ತು ಅದರ ಸತ್ಯವನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಸುಶ್ರಾವ್ಯ ಅವರು ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಬೀಟ್ರೂಟು ಡಯಾಬಿಟಿಸ್ ಇದ್ದವರಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಮೇಡಮ್, ಬೀಟ್ರೂಟ್ ಬಗ್ಗೆ ಏನು ಹೇಳ್ತೀರಾ? ಭಾಳ ಒಳ್ಳೆಯ ತರಕಾರಿ, ಭಾಳ ಪೋಷಕಾಂಶಗಳುಳ್ಳ ತರಕಾರಿ, ಎಲ್ಲರಿಗೂ ಕೈಗೆಟಕಬಹುದಾ ಅಂತ ಬೆಲೆಯಲ್ಲಿ ಸಿಗುವಂತಹ ತರಕಾರಿ, ಯಾವ ಎಲ್ಲ ಸೀಸನ್ನಲ್ಲಿಯೂ ಸಿಗುವಂತಹ ತರಕಾರಿ. ಹಾಗಾಗಿ ಬೀಟ್ರೂಟ್ ಸ್ಪೆಷಲ್. ಹೌದು, ನೀವು ಹೇಳಿದ ಹಾಗೆ ಮಧುಮೇಹಿಗಳಲ್ಲಿ ಸುಮಾರು ಕ್ವಶನ್ಸ್ ಇರುತ್ತೆ. ನಾನು ಈ ಆಹಾರ ಪದಾರ್ಥ ತಿನ್ಬೋದಾ, ತಿನ್ನಬಾರ್ದಾ ಅಂತ. ಆ್ಯಂಡ್ ಅವ್ರು ಹೇಳಿದ ಹಾಗೆ ಈಗ ಡಯಟ್ ಶೀಟಲ್ಲಿ ಸುಮಾರು ಜನ ಬ್ರೆಡ್ಡು, ರಸ್ಕ್ ಆ ಥರದ್ದೆಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ. ಆದರೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ನ್ಯಾಚುರಲ್ ಆಗಿ ನಮಗೆ ಸಿಗುವಂಥ ಆಹಾರ ಪದಾರ್ಥಗಳನ್ನೇ ನಾವು ಸೇವಿಸೋದಿಲ್ಲ. ಆ್ಯಂಡ್ ಇನ್ನು ನನ್ನ ಫ್ಯಾಮಿಲಿಯಲ್ಲಿ ಬಂದಾಗ ನಾನು ಸುಮಾರು ಸಲ ನಾನು ಕೇಳಿದ್ದೇನೆ ಈ ಮಾತನ್ನು, ನನಗೆ ಡಯಾಬಿಟೀಸ್ ಇದೆ, ಶುಗರ್ ಜಾಸ್ತಿ ಆಗುತ್ತೆ, ನನಗೆ ಬೀಟ್ರೂಟ್ ಬೇಡ, ಬೀಟ್ರೂಟ್ ಜ್ಯೂಸ್ ಅಥವಾ ಬೀಟ್ರೂಟ್ ಪಲ್ಯವನ್ನು ಮಾಡಿದಾಗ ನಾನು ಸೇವಿಸಲ್ಲ ಅದನ್ನು ಅಂತ ಹೇಳ್ತಾರೆ. ಹಾಗಾಗಿ ನನಗೂ ಒಂದು ಕ್ವಶನ್ ಬಂತು, ಇದು ಸುಮಾರು ಜನದಲ್ಲಿ ಈ ಕ್ವಶನ್ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ಒಂದು ಆನ್ಸರನ್ನು ಕೊಟ್ಟಾಗ ಅದು ಬೇರೆಯವರಿಗೂ ಗೊತ್ತಾಗುತ್ತೆ, ಹಾಗೆ ಎಜುಕೇಟ್ ಜನ ಆಗ್ತಾರೆ ಇದ್ರ ಬಗ್ಗೆ ಅನ್ನೋದನ್ನು ತಿಳ್ಕೊಂಡು ಇದ್ರ ಬಗ್ಗೆ ಸುಮಾರಷ್ಟು ಸ್ಟಡಿಯನ್ನು ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಮಧುಮೇಹಿಗಳು ಪಕ್ಕಾ ಈ ಒಂದು ಬೀಟ್ರೂಟನ್ನು ಅವರ ಆಹಾರದಲ್ಲಿ ಅಂದರೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಅಂತ. ಅದಕ್ಕೆ ಈ ಒಂದು ಎಪಿಸೋಡಲ್ಲಿ 5 ಇಂಪಾರ್ಟೆಂಟ್ ಫ್ಯಾಕ್ಟರ್ಸನ್ನು ನಾನು ಹೇಳ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಖ್ಯವಾಗಿ ನಾನು ಮೊದಲನೇದಾಗಿ ಡಯಾಬಿಟೀಸ್ ಅಂದರೆ ಏನು ಅಂತ ಹೇಳ್ತೇನೆ. ಸೊ ಡಯಾಬಿಟೀಸ್ ಅಂತಂದರೆ ಅಥವಾ ಮಧುಮೇಹ ಅಂತಂದರೆ ಕಾಮನ್ ಆಗಿ ನಾವೆಲ್ಲದು ಏನು ಹೇಳ್ತೀವಿ ಅಂತಂದರೆ, ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದು ಅಂತ ಹೇಳ್ತೇವೆ. ಇದು ಕಾಮನ್ ಆಗಿ ಹೇಳುವಂಥದ್ದು. ಸೊ ಇದರಲ್ಲಿ ಮುಖ್ಯವಾಗಿ 2 ರೀತಿ ಇದೆ. ಮಧುಮೇಹಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ, ಒಂದು ಇನ್ಸುಲಿನ್ ಪ್ರಾಪರಾಗಿ ಪ್ರೊಡಕ್ಷನ್ ಆಗಲ್ಲ, ಅಥವಾ ಇನ್ನೊಂದೇನು ಅಂತಂದರೆ ಪ್ರೊಡಕ್ಷನ್ ಆಗಿರುವಂಥ ಇನ್ಸುಲಿನ್ನು ಪ್ರಾಪರಾಗಿ ಯುಟಿಲೈಸ್ ಆಗಲ್ಲ. ಇದೆರಡೇ ಕಾರಣ ಆಗಿರುತ್ತೆ. ಸೊ ಈ ಒಂದು ಕಾರಣದ ಮೇಲೆ 2 ವಿಧವಾಗಿ ನಾವು ಅದನ್ನು ವಿಂಗಡಿಸ್ತೇವೆ. ಒಂದು ಟೈಪ್ 1 ಡಯಾಬಿಟೀಸ್ ಮತ್ತು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೇವೆ. ಈ ಟೈಪ್ 1 ಡಯಾಬಿಟೀಸ್ ಬಂದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಇದು ಸಾಮಾನ್ಯವಾಗಿ ಕಾಣ್ತಾ ಇದೆ. ಇದರಲ್ಲಿ ಏನು ಅಂತಂದರೆ, ಇನ್ಸುಲಿನ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಪ್ರಾಪರಾಗಿ ಸೆಕ್ರಿಟೇ ಆಗಲ್ಲ, ಅಂದರೆ ಪ್ಯಾನ್ಕ್ರಿಯಾಸ್ ಹಾಳಾಗಿ ಆಗುವಂಥದ್ದು. ಇನ್ನು ಟೈಪ್ 2 ಡಯಾಬಿಟೀಸ್ ಅಂತ ಬಂದಾಗ ಇನ್ಸುಲಿನ್ 90% ಜನರಲ್ಲಿ ಟೈಪ್ 2 ಡಯಾಬಿಟಿಸ್ ಇದೆ. ಹೌದು. ಸೊ ಇನ್ನು ಟೈಪ್ 2 ಡಯಾಬಿಟೀಸ್ ಅಂತ ಬಂದಾಗ ಇನ್ಸುಲಿನ್ ಪ್ರಾಪರಾಗಿ ಸೆಕ್ರೆಟ್ ಆಗ್ತಾ ಇರುತ್ತೆ, ಆದರೆ ನಮ್ಮ ದೇಹ ಅದನ್ನು ಯುಟಿಲೈಸ್ ಮಾಡ್ಕೊತಾ ಇರಲ್ಲ. ಇದರಿಂದ ಏನಾಗುತ್ತೆ, ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸೊ ಟೈಪ್ 2 ಡಯಾಬಿಟೀಸ್ ಅಂತ ಬಂದಾಗ ಅದು ಸುಮಾರು ಮೇಜರ್ ಕಾರಣ ಏನೇನು ಅಂತಂದರೆ, ಒಂದು ಅತಿ ತೂಕ ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಅಥವಾ ಆಹಾರ ಪದ್ಧತಿ ಸರಿಯಾಗ್ದಲೇ ಇರೋದಾಗಿರಬಹುದು, ಅಥವಾ ನಮ್ಮ ಜೀವನ ಶೈಲಿ ಸರಿಯಾಗ್ದಲೇ ಇರ್ಬೋದು. ಈ ಥರ ಕಾರಣಗಳಿರುತ್ತೆ. ಇನ್ನು ಇವತ್ತಿನ ಎಪಿಸೋಡಲ್ಲಿ ಮುಖ್ಯವಾದ ಒಂದು ಪ್ರಶ್ನೆ ಅಂತಂದರೆ, ಬೀಟ್ರೂಟನ್ನು ಸೇವಿಸಬಾರ್ದಾ ಅನ್ನೋದಕ್ಕೆ. ಈ ಬೀಟ್ರೂಟ್ ಅನ್ನುವಂಥದ್ದು ಒಂದು ರೂಟ್ ವೆಜಿಟೇಬಲ್ ಅಂತ ಹೇಳ್ತೀವಿ, ಅಂದರೆ ಭೂಮಿಯಲ್ಲಿ ಬೆಳೆಯುವಂಥದ್ದು. ಆ್ಯಂಡ್ ಇದರ ಕಲರ್ ಅಂತ ಬಂದಾಗ ನಿಮಗೆ ಮೇಜರ್ ಆಗಿ ಒಂದು ಕೆಂಪು ಕಲರ್ ಇರುತ್ತೆ, ಅಥವಾ ಕೆಲವೊಂದು ಕಡೆ ಪರ್ಪಲ್ ಕಲರ್ ಕೂಡ ಇರುತ್ತೆ. ಸೊ ಇದ್ರದ್ದೊಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಬಂದಾಗ ಇದರಲ್ಲಿ ನೀವು ನೋಡೋದಾದರೆ ಕಾರ್ಬೋಹೈಡ್ರೇಟ್ ಬಂದು 9 ಗ್ರಾಮ್ಸ್ ಇದೆ. ಹಾಗೆ ಇದರಲ್ಲಿ ವಿಟಮಿನ್ B9 ಅಂದರೆ ಫೋಲೇಟ್ ಅಂಶ ಅಂತ ಏನು ಹೇಳ್ತೀವಿ, ಅದು ನಿಮಗೆ 107 ಮೈಕ್ರೋಗ್ರಾಮ್ ಇದೆ. ಅಂದರೆ ಈ ಒಂದು ಫೋಲೇಟ್ ಅನ್ನುವಂಥದ್ದು ನಮ್ಮ ದಿನನಿತ್ಯದಲ್ಲಿ ಎಷ್ಟು ಬೇಕೋ ಅದರ 27% ಬೀಟ್ರೂಟಲ್ಲಿದೆ. ಹಾಗೆ ಇದರಲ್ಲಿ ನೀವು ಪೊಟ್ಯಾಷಿಯಮು, ಮ್ಯಾಗ್ನೀಷಿಯಮು, ಹೀಗೆ ಎಲ್ಲ ರೀತಿಯ ಒಂದು ಪೋಷಕಾಂಶ ಗುಣಗಳು ಈ ಒಂದು ಬೀಟ್ರೂಟಲ್ಲಿದೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ಈ ಒಂದು ತರಕಾರಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಅಂದರೆ ಬೆಟಾಲಿನ್ ಅಂತ ಒಂದು ಅಂಶ ಇದೆ. ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂತಂದರೆ, ನಮ್ಮ ದೇಹದಲ್ಲಾಗುವ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಸಹ ಕಡಿಮೆ ಮಾಡುತ್ತೆ.
ಹಾಗೆ ಈ ಬೀಟ್ರೂಟ್ಗೆ ಕಲರ್ ಏನು ಬರುತ್ತಲ್ಲ ಅದಕ್ಕೆ ಮುಖ್ಯ ಕಾರಣ ಈ ಒಂದು ಬೆಟಾಲಿನ್ ಅಂಶ ಅಂತ ಹೇಳ್ತೀವಿ. ಇನ್ನು ಬೀಟ್ರೂಟ್ ಯಾಕೆ ಮಧುಮೇಹಿಗಳು ಸೇವನೆ ಮಾಡಬೇಕು ಅನ್ನೋದಕ್ಕೆ ಮೊದಲನೇದಾಗಿ ಇದರಲ್ಲಿರುವಂತಹ ಗ್ಲೈಸೆಮಿಕ್ ಲೋಡ್ ಮತ್ತು ಗ್ಲೈಸೆಮಿಕ್ ಇಂಡೆಕ್ಸ್ ಇದು ಮುಖ್ಯ ಕಾರಣ ವಹಿಸುತ್ತೆ. ಮೊದಲನೇದಾಗಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು ಅಂತಂದರೆ, ಈಗ ನಾವು ಒಂದು ಆಹಾರವನ್ನು ಸೇವಿಸ್ತೇವೆ, ಆಹಾರವನ್ನು ಸೇವಿಸಿದಾಗ ಅದು ಎಷ್ಟು ವೇಗವಾಗಿ ಸಕ್ಕರೆ ಅಂಶವನ್ನು ರಿಲೀಸ್ ಮಾಡುತ್ತೆ ಅನ್ನೋದನ್ನು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಸ್ಪೀಡ್ ಅಥವಾ ಟೈಮ್ ಅಥವಾ ವೇಗ ಅಂತ ಏನು ಹೇಳ್ತೀವಲ್ಲ ಅದು ಇಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು. ಇದರಲ್ಲಿ 3 ವಿಧ ಇದೆ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಬಂದಾಗ ಅದು 0ಯಿಂದ ಹಿಡಿದು 100ರವರೆಗೆ ಇದೆ ಮಾರ್ಕಿಂಗ್ಸ್. ಈಗ 70 ಮೇಲಿತ್ತು ಅಂತಂದರೆ ಅದನ್ನು ನಾವು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದನ್ನು ಮಧುಮೇಹಿಗಳು ತಗೊಳ್ಬಾರ್ದು. ಹಾಗೆ 55ರಿಂದ 69ರವರೆಗೆ ಏನು ವ್ಯಾಲ್ಯೂಸ್ ಬರುತ್ತೆ ಅದನ್ನು ನಾವು ಮೀಡಿಯಂ ಗ್ಲೈಸಿಕ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಹಾಗೆ 55ರಿಂದ ಒಳಗಡೆ ಇತ್ತು ಅಂತಂದರೆ ಅದನ್ನು ನಾವು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈಗ ಮಧುಮೇಹಿಗಳು ಸೇವಿಸಬೇಕು ಅಂತಂದರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸನ್ನು ಅವರು ಚೂಸ್ ಮಾಡ್ಕೋಬೇಕು. ಹಾಗೆ ಗ್ಲೈಸೆಮಿಕ್ ಲೋಡ್ ಅಂದರೆ ಏನು ಅಂತಂದರೆ, ಈ ಗ್ಲೈಸೆಮಿಕ್ ಲೋಡ್ ಅಂತಂದರೆ ಒಂದು ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ಅಂಶ ಹಾಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಎರಡನ್ನೂ ಕೂಡ ಅದು ಮೆಜರ್ ಮಾಡುತ್ತೆ. ಸೊ ಈ ಗ್ಲೈಸೆಮಿಕ್ ಲೋಡ್ ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ, ಈಗ ನಾನು ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದನ್ನು ಹೇಳಿದೆ ಎಷ್ಟು ವೇಗವಾಗಿ ಸಕ್ಕರೆಯನ್ನು ರಿಲೀಸ್ ಮಾಡೋದನ್ನು ಮೆಜರ್ ಮಾಡುತ್ತೆ ಅಂತ. ಹಾಗೆ ಈ ಗ್ಲೈಸೆಮಿಕ್ ಲೋಡ್ ಅನ್ನುವಂಥದ್ದು ಏನು ಮಾಡುತ್ತೆ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನು ಹೆಚ್ಚಿಗೆ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಗ್ಲೈಸೆಮಿಕ್ ಲೋಡ್ ಅನ್ನೋದನ್ನು ನೋಡಬೇಕು. ಈಗ ನಾವು ಬೀಟ್ರೂಟನ್ನು ನೋಡೋದಾದರೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಬಂದು 61 ಇದೆ, ಅಂದರೆ ಮೀಡಿಯಮ್ ಇದೆ. ಆದರೆ ಅದರದ್ದು ಗ್ಲೈಸೆಮಿಕ್ ಲೋಡ್ ನೋಡಿದ್ರೆ 4 ಅಥವಾ 5 ಆಗಿದೆ. ಸೊ ಹಾಗಾಗಿ ಮಧುಮೇಹಿಗಳು ಡೆಫಿನೆಟ್ ಆಗಿ ಈ ಒಂದು ಬೀಟ್ರೂಟನ್ನು ಸೇವನೆ ಮಾಡ್ಬೋದು. ಓಕೆ, ಮಧುಮೇಹಿಗಳು ಬೀಟ್ರೂಟನ್ನು ಖಂಡಿತವಾಗಿ ಸೇವನೆ ಮಾಡ್ಬೋದು. ಬಿಕಾಸ್ ಗ್ಲೈಸೆಮಿಕ್ ಲೋಡು ಇದರಲ್ಲಿ ಕಡಿಮೆ ಇದೆ. ನೀವು ಪಲ್ಯದ ರೀತಿಯಲ್ಲಿ ಅದನ್ನು ರಾ ಸಲಾಡ್ ರೀತಿಯಲ್ಲಿ ಸಾಕಷ್ಟು ಬೀಟ್ರೂಟನ್ನು ತಿನ್ಬೋದು. ನಿಮಗೆ ಶುಗರ್ ಹೆಚ್ಚಾಗೋದಿಲ್ಲ. ಅದರ ಜೊತೆಯಲ್ಲಿ ಬೇರೆ ಬೇರೆ ತರಕಾರಿಗಳನ್ನು ಸೇರಿಸಿ ತಿನ್ನೋದ್ರಿಂದಾಗಿ ಸಲಾಡ್ ಮಾಡಿ ಆ ಸಲಾಡಿಗೆ ನೀವು ರುಚಿಕರವಾದಂತಹ ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಆಯಿಲು, ತೆಂಗಿನಕಾಯಿ ತುರಿ, ಪೆಪ್ಪರು, ಸಾಲ್ಟ್ ಇದನ್ನೆಲ್ಲ ಹಾಕಿ ಸೇವಿಸಿದಾಗ ನಿಮಗೆ ಮಧುಮೇಹ ಕಂಟ್ರೋಲ್ ಆಗೋದು ಗೊತ್ತಾಗತ್ತೆ. ಬೆಳಗ್ಗೆಯ ಉಪಹಾರವನ್ನೇ ಕ್ಯಾನ್ಸಲ್ ಮಾಡಿ ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ ಇದೆಲ್ಲ ಹಾಕಿ ರುಚಿಕರವಾದಂಥ ಸಲಾಡ್ ಮಾಡಿ ಅದಕ್ಕೆ ಆಲಿವ್ ಆಯಿಲು, ಪೆಪ್ಪರು, ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಒಳ್ಳೆ ಟೇಸ್ಟ್ ಮಾಡ್ಕೊಂಡು ತಿನ್ನಿ. ಬ್ರೇಕ್ಫಾಸ್ಟ್ ಬದಲಿಗೆ ಅದು ತಗೊಬಿಟ್ರೆ ನೀವು ಮಾತ್ರೆ ತೆಗೆದುಕೊಳ್ಳದೆ ಈ ಸಲಾಡನ್ನು ತಿಂದು 2 ತಾಸು ಆದಮೇಲೆ ಶುಗರ್ ಚೆಕ್ ಮಾಡಿ ನೋಡಿ ನೀವೇ, ನಿಮ್ಮ ಶುಗರ್ ನಾರ್ಮಲ್ ಇರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಬೀಟ್ರೂಟ್ ಮಧುಮೇಹಿಗಳು ಸೇವಿಸಬಹುದಾದ ಆಹಾರ ಎಂದು. ಎರಡನೇದು ಬಂದು ಬೀಟ್ರೂಟಲ್ಲಿರುವಂತಹ ನೈಟ್ರೇಟ್ ಅಂಶ. ಈ ನೈಟ್ರೇಟ್ ಅಂಶ ಹೇಗೆ ಅಂತಂದರೆ, ನಮ್ಮ ದೇಹದೊಳಗಡೆ ಹೋದಾಗ ಅದು ನೈಟ್ರಿಕ್ ಆಕ್ಸೈಡ್ ಆಗಿ ಪ್ರೊಡಕ್ಷನ್ ಆಗುತ್ತೆ. ಸೊ ನೈಟ್ರಿಕ್ ಆಕ್ಸೈಡ್ ಹೇಗೆ ಅಂತಂದರೆ ಮುಖ್ಯವಾಗಿ ನಮ್ಮ ರಕ್ತನಾಳದ ಆರೋಗ್ಯ ಏನಿದೆ ಅದನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ರಕ್ತನಾಳ ಡೈಲೇಟ್ ಅಂದರೆ ವಿಕಸನಗೊಳ್ಳೋದು, ಅದರಿಂದ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಸೊ ಈ ಒಂದು ಬ್ಲಡ್ ಎಲ್ಲ ಕಡೆ ಹೋಗಿ ಒಂದು ಗ್ಲೂಕೋಸ್ ನೀಟಾಗಿ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ನಾವು ನಿಸರ್ಗ ಮನೆಯಲ್ಲಿ ನೈಟ್ರೇಟ್ ಅನ್ಕೊಳ್ಳೋದು ನೆನಪಾಗುತ್ತೆ ನನಗೆ. ನೈಟ್ರಿಕ್ ಆಕ್ಸೈಡ್ ಎಸ್ಪೆಷಲಿ ಈ BP ಇದ್ದವರಿಗೆ BP ಹಾಗೂ ಶುಗರು ಅಣ್ಣ ತಮ್ಮ ಇದ್ದಂಗೆ ಇರುತ್ತೆ. BP ಇದ್ದವರಿಗೆ ಶುಗರ್ ಇದ್ದವರಿಗೆ BP ಕಾಮನ್ ಆಗಿಬಿಟ್ಟಿದೆ. ಸೊ ಅದರ ಮಧುಮೇಹದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಮಧುಮೇಹಗಳು ತಿನ್ಬಹುದು ಅಂತ. BP ಇದ್ದವರಂತೂ ಮಧುಮೇಹ ಮತ್ತು BP ಇದ್ದವರಂತೂ ಈ ಒಂದು ಬೀಟ್ರೂಟನ್ನು ತಿನ್ನಲೇಬೇಕು. ಯಾಕಂದರೆ ಮೇಡಮ್ ಹೇಳಿದಾಗೆ ಈ ನೈಟ್ರೇಟ್ ಅಂಶ ಇದೆಯಲ್ಲ, ನೈಟ್ರಿಕ್ ಆಕ್ಸೈಡ್ ಆಗಿ ರಕ್ತನಾಳದ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಇಲ್ಲಿ BP ನಾರ್ಮಲ್ ಆಗಲಿ ನಮಗೆ ರಕ್ತನಾಳಗಳು ಸರಿಯಾಗಿ ಸಂಕುಚಿತ ವಿಕಸನ ಆಗಬೇಕು. ರಕ್ತನಾಳಕ್ಕೂ ಕೂಡ ಮಾಂಸಖಂಡಗಳಿರುತ್ತೆ. ಆ ಮಾಂಸಖಂಡಗಳನ್ನು ಸರಿ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನೈಟ್ರಿಕ್ ಆಕ್ಸೈಡ್ ಆಗಿ ಏನು ಇದು ಕನ್ವರ್ಟ್ ಮಾಡುತ್ತಲ್ಲ, ಸಾಕಷ್ಟು ನೈಟ್ರೇಟ್ ಅಂಶ ಇದರಲ್ಲಿ ಇರೋದ್ರಿಂದಾಗಿ ನೈಟ್ರಿಕ್ ಆಕ್ಸೈಡ್ ಆಗಿ ನಮ್ಮ BP ಹತೋಟಿಗೆ ಬರಲಿಕ್ಕೆ, BP ಹತೋಟಿಗೆ ಬರ್ತಾನೆ ಇಲ್ಲ ಅಂದರೆ ಬೀಟ್ರೂಟ್ ಜ್ಯೂಸ್ 2 ಸಲ ಕುಡಿದ್ರೆ ಅಥವಾ ಬೀಟ್ರೂಟ್ ಸಲಾಡ್ ಒಂದು ಏನಕ್ಕೆ 2 ಸಲ ತಿಂದರೆ BP ನೀವು ಅದೇ ಮಾತ್ರ ತೆಗೆದುಕೊಳ್ತಾರೆ, ಸಂಪೂರ್ಣ ಹತೋಟಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮೂರನೇ ಮುಖ್ಯ ಕಾರಣ ಏನು ಅಂತಂದರೆ ಈ ಒಂದು ಬೀಟ್ರೂಟಲ್ಲಿರುವಂತಹ ಫೈಬರ್ ಅಂಶ. ಈ ಫೈಬರ್ ಹೇಗೆ ಅಂತಂದರೆ ನಮ್ಮ ಜೀರ್ಣಕ್ರಿಯೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಒಂದು ಬೀಟ್ರೂಟ್ನಲ್ಲಿ 2.8 ಗ್ರಾಮಷ್ಟು ಫೈಬರ್ ಅಂಶ ಇದೆ. ಇದೇನು ಮಾಡುತ್ತೆ ಅಂತಂದರೆ ಜೀರ್ಣಕ್ರಿಯೆಯನ್ನು ನಿಧಾನವಾಗಿ ಮಾಡಿ ಆ ಒಂದು ಗ್ಲೂಕೋಸ್ ಅಂಶ ನಿಧಾನವಾಗಿ ದೇಹಕ್ಕೆ ಸೇರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಿಮಗೆ ಶುಗರ್ ಜಾಸ್ತಿ ಕೂಡ ಇದು ತೋರಿಸೋದಿಲ್ಲ. ಎಸ್ಪೆಷಲಿ ಪೋಸ್ಟ್ ಪ್ರಿನಾಟಲ್ ಬ್ಲಡ್ ಶುಗರ್ ಅಂತ ಏನು ಹೇಳ್ತೀವಲ್ಲ, ಅದು ಕಡಿಮೆ ಆಗಲಿಕ್ಕೆ ಇದು ಸಹಾಯ ಆಗುತ್ತೆ. ನಾರಿನ ಅಂಶ ತುಂಬ ಸಹಾಯಕಾರಿ.
ನಿಮಗೆ ಮೋಷನ್ ಕ್ಲಿಯರ್ ಆಗಲಿಕ್ಕೆ ನಾರಿನಾಂಶ ಸಹಾಯಕಾರಿ. ನೀವು ಬೀಟ್ರೂಟ್ ಜಾಸ್ತಿ ತಿಂದ ದಿವಸ ನೆಕ್ಸ್ಟ್ ಡೇ ನಿಮಗೆ ಮೋಷನ್ ರೆಡ್ ಹೋಗುತ್ತೆ, ಮೂತ್ರ ಸ್ವಲ್ಪ ರೆಡ್ ಹೋಗುತ್ತೆ, ಅಯ್ಯೋ ರಕ್ತನೇ ಹೋಯ್ತು ಅಂತ ಭಯ ಪಡಬೇಡಿ. ಸೊ ಅದು ಬೀಟ್ರೂಟ್ನಲ್ಲಿರುವಂತಹ ಒಂದು ಕೆಂಪು ಅಂಶ ಹೋಗಿರುತ್ತೆ. ಸೊ ಕಿಡ್ನಿಯ ಮೂಲಕ ಅದು ಹೋಗಿರುತ್ತೆ, ಇಲ್ಲ ಮಲದ ಮೂಲಕ ಹೋಗಿರುತ್ತೆ, ಅದ್ರ ಬಗ್ಗೆ ವರಿ ಮಾಡಬೇಡಿ. ಅದು ರಕ್ತ ಅಲ್ಲ, ಬೀಟ್ರೂಟ್ನ ಒಂದು ಅಂಶ. ಸೊ ಬೀಟ್ರೂಟನ್ನು ಜಾಸ್ತಿ ಸೇವಿಸೋದ್ರಿಂದ ಮಲಬದ್ಧತೆಯು ಕೂಡ ಕಡಿಮೆ ಆಗುತ್ತೆ, ಹೊಟ್ಟೆ ಸಾಫ್ ಆಗುತ್ತೆ. ಅದ್ರ ಜೊತೆಗೆ ನೀರಿನಲ್ಲಿ ಕರಗುವಂತಹ ನಾರಿನಾಂಶ ಇದರಲ್ಲಿ ಇರೋದ್ರಿಂದಾಗಿ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರ ಸಿಕ್ಕಿ ನಮ್ಮ ಕರುಳಿನ ಆರೋಗ್ಯ ಇಂಪ್ರೂವ್ ಆಗಿ ಸರ್ವೇ ರೋಗ ಮಲಾವಶಃ ಅಂತ ಹೇಳಿದ್ದಾರೆ. ಹೊಟ್ಟೆ ಎಲ್ಲ ರೋಗಗಳಿಗೆ ಕಾರಣ. ಹಾಗಾದರೆ ಕರುಳೇ ಎಲ್ಲ ರೋಗಗಳಿಗೆ ಕಾರಣ. ಕರುಳನ್ನು ಶುದ್ಧೀಕರಿಸಲಿಕ್ಕೆ, ಕರುಳಿಗೆ ಹೊಸ ಶಕ್ತಿಯನ್ನು ಕೊಡಲಿಕ್ಕೆ, ಕರುಳಿನಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಇಮ್ಮಡಿಗೊಳಿಸಲಿಕ್ಕೆ, ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲಿಕ್ಕೆ ಬೀಟ್ರೂಟ್ ಸಹಾಯ ಮಾಡಿಕೊಡುತ್ತೆ. ಇನ್ನು 4ನೇ ಅಂಶ ಅಂತ ಬಂತು ಅಂತಂದರೆ ವಿಟಮಿನ್ B9 ಅಂತ ಹೇಳ್ತೀವಿ, ಅಂದರೆ ಫೋಲೇಟ್ ಅಂತ ಹೇಳ್ತೀವಿ. ನಾನು ಆಗಲೇ ಮುಂಚೆನೇ ಹೇಳಿದೆ ಬೀಟ್ರೂಟಿನ ಒಂದು ಪೋಷಕಾಂಶದ ಎಷ್ಟೆಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಬೇಕಾದ್ರೆ ಈ ಒಂದು ವಿಟಮಿನ್ B9 ಅನ್ನುವಂಥದ್ದು 109 ಮೈಕ್ರೋಗ್ರಾಮ್ ಅಷ್ಟಿದೆ. ಸೊ ಇದು ಹೇಗೆ ಅಂತಂದರೆ ನಮಗೆ ದಿನನಿತ್ಯದ ಫೋಲೇಟ್ ಅಂಶ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದರದ್ದು 27% ಅಷ್ಟು ಈ ಬೀಟ್ರೂಟಲ್ಲಿ ಇದೆ. ಈ ಒಂದು ಫೋಲೇಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಒಂದು ಹೊಸ ರಕ್ತ ಕಣಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಮತ್ತು ರಕ್ತನಾಳದ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ಉಪಯೋಗವಾಗಿದೆ. ಸೊ ಕೆಲವೊಂದು ಮಧುಮೇಹಿಗಳಲ್ಲಿ ಹೇಗೆ ಅಂತಂದರೆ ರಕ್ತ ಪರೀಕ್ಷೆ ಮಾಡಿದಾಗ ಹೋಮೋಸಿಸ್ಟೈನ್ ಲೆವೆಲ್ಸ್ ಕೂಡ ಜಾಸ್ತಿ ಇರುತ್ತೆ. ಈ ಹೋಮೋಸಿಸ್ಟೈನ್ ಲೆವೆಲ್ಸ್ ಜಾಸ್ತಿ ಇತ್ತು ಅಂತಂದರೆ ಅವರಿಗೆ ಕೆಲವೊಂದು ಸಲ ಹೃದಯದ ಸಮಸ್ಯೆ ಆಗಿರಬಹುದು ಅಥವಾ ರಕ್ತನಾಳ ಹಾನಿ ಆಗೋದಾಗಿರ್ಬೋದು, ಇದೆಲ್ಲ ಸಮಸ್ಯೆಗಳು ಕೂಡ ಬರುತ್ತೆ. ಹೋಮೋಸಿಸ್ಟೈನ್ ಜಾಸ್ತಿ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಅಂತ. ಹೌದು, ಇನ್ಫ್ಲಮೇಷನ್ ಜಾಸ್ತಿ ಇದೆ ಅಂತ. ಸೊ ಹಾಗೆ ಹೋಮೋಸಿಸ್ಟಿನ್ ಕಡಿಮೆ ಮಾಡೋದು ಡಯಾಬಿಟಿಸ್ ಇದ್ದವರಲ್ಲಿ ಮುಖ್ಯ. ಯಾಕೆಂದರೆ 100 ಜನ ಹಾರ್ಟ್ ಅಟ್ಯಾಕ್ ಆದವರಲ್ಲಿ 80 ಜನಕ್ಕೆ ಡಯಾಬಿಟಿಸ್ ಇದ್ದವರಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು ನಾವು ನೋಡ್ತೇವೆ. ಹಾಗಾಗಿ ಡಯಾಬಿಟಿಸ್ ಇದ್ದಂಥವರು ಹೋಮೋಸಿಸ್ಟಿನನ್ನು ಕಡಿಮೆ ಮಾಡ್ಕೋಬೇಕು. ಹೋಮೋಸಿಸ್ಟಿನ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬೀಟ್ರೂಟನ್ನು ತಿನ್ನಬೇಕು. ನೋಡಿ ಎಷ್ಟೊಂದು ಲಿಂಕ್ ಇದೆ ಅಂತ. ನಾವು ತಪ್ಪು ಕಲ್ಪನೆಯಲ್ಲಿ ಇದ್ವಿ ಅಲ್ವಾ, ಬೀಟ್ರೂಟ್ ಬೇಡವೇ ಬೇಡ ಅಂತ ಹೇಳಿ. ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ಲಿಕ್ಕಾಗಿಯೇ ಇವತ್ತಿನ ವಿಡಿಯೋ. ಸೊ ಹಾಗೆ ವಿಟಮಿನ್ B9 ಅಂದರೆ ಇರೋದ್ರಿಂದ ಬೀಟ್ರೂಟನ್ನು ಸೇವಿಸ್ಬೋದು. ಇನ್ನು ಕೊನೆಯ ಮುಖ್ಯವಾದಂತಹ ಒಂದು ಅಂಶ ಅಂತಂದರೆ ಅದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್. ಸೊ ಆ್ಯಂಟಿ ಆಕ್ಸಿಡೆಂಟ್ ಬೆಟಾಲಿನ್ ಅನ್ನೋ ಒಂದು ಅಂಶ ಬರೀ ಅದಕ್ಕೆ ಕಲರ್ ಮಾತ್ರ ಕೊಡಲ್ಲ, ಅದೇನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿರಬಹುದು ಅಥವಾ ಇನ್ಫ್ಲಮೇಷನ್ ಆದಾಗ ಸುಮಾರಷ್ಟು ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅದರಲ್ಲಿ ಮಧುಮೇಹ ಕೂಡ ಒಂದು. ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂತಂದರೆ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಹಾಗೆ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ನಮ್ಮ ದೇಹದಲ್ಲಿ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಅಂಶ ಅಂದರೆ ಒಂದು ಮೆಕ್ಯಾನಿಸಮ್ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗುವಂತಹ ಇನ್ಸುಲಿನ್ ಪ್ರಾಪರಾಗಿ ಯುಟಿಲೈಸ್ ಆಗಲ್ಲ, ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂತಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಹಾಗೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದ್ರ ಮುಖಾಂತರ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಸರಿ ಮಾಡೋದ್ರಿಂದ ಮಧುಮೇಹಿಗಳಿಗೆ ಇದು ಪಕ್ಕಾ ಒಂದು ಉಪಯುಕ್ತವಾದಂಥ ತರಕಾರಿ ಅಂತಲೇ ಹೇಳ್ತೀವಿ. ಇರುತ್ತಲ್ಲ ಹುಡುಗಿಯರಲ್ಲಿ, ಹದಿಹರೆಯದ ಹುಡುಗಿಯರಲ್ಲಿ ಅನೇಕರಿಗೆ PCOD ಬಂದಿರುತ್ತೆ. ಮದುವೆ ಆದವರಲ್ಲಿ ಇನ್ಫರ್ಟಿಲಿಟಿ ಇರುತ್ತೆ, ಅವರಿಗೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಮೆಟ್ಫಾರ್ಮಿನ್ ಮಾತ್ರೆಯನ್ನು ಕೊಟ್ಬಿಡ್ತಾರೆ ಸಾಮಾನ್ಯವಾಗಿ. ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡೋದು ಇಲ್ಲಿ ಬಹಳ ಮುಖ್ಯ. ಸೊ ಹಾಗಾಗಿ PCOD ಇದ್ದಂಥವರು ಜೊತೆಗೆ ಮಕ್ಕಳಾಗದೇ ಇದ್ದಂಥವರು ಅವರು ಕೂಡ ಬೀಟ್ರೂಟನ್ನು ಜಾಸ್ತಿ ಸೇವಿಸೋದ್ರಿಂದಾಗಿ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಿ ಈ ಒಂದು ಬೀಟ್ರೂಟಲ್ಲಿರುವಂಥ ಕಲರು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು? ರಕ್ತದಲ್ಲಿ ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಬಿಡುಗಡೆ ಆಗುತ್ತೆ, ರಕ್ತದಿಂದ ಜೀವಕೋಶಕ್ಕೆ ಹೋಗಬೇಕು, ಜೀವಕೋಶದ ಬಾಗಿಲನ್ನು ತಟ್ಟಬೇಕು, ಜೀವಕೋಶದ ಒಳಗಡೆ ಶುಗರ್ ಹೋಗಬೇಕು. ಬಾಗಿಲು ತಟ್ಟು ಕೆಲಸವನ್ನು, ಬಾಗಿಲು ಓಪನ್ ಮಾಡುವಂಥ ಕೆಲಸವನ್ನು ಇನ್ಸುಲಿನ್ ಮಾಡುತ್ತೆ. ಆದರೆ ಅಲ್ಲಿ ಫ್ಯಾಟ್ ಅನ್ನುವಂಥ ಒಂದು ರಸ್ಟ್ ಬಂದು ಅಲ್ಲಿ ಆ ಇನ್ಸುಲಿನ್ ಹತ್ರ ಕೀ ಓಪನ್ ಮಾಡಿ ಶುಗರನ್ನು ಜೀವಕೋಶದ ಒಳಗಡೆ ಹಾಕಲಿಕ್ಕೆ ಆಗೋದಿಲ್ಲ. ಆವಾಗ ಇನ್ಸುಲಿನ್, ನಾವು ಫಾಸ್ಟಿಂಗ್ ಇನ್ಸುಲಿನ್ ಚೆಕ್ ಮಾಡಿದ್ರೆ ಹೈ ಇರುತ್ತೆ, ಅಂದರೆ ಅವರಿಗೆ ಇನ್ಸುಲಿನ್ ಇದೆ ರಕ್ತದಲ್ಲಿ, ಆದರೆ ಅದು ಕೆಲಸ ಮಾಡ್ತಾ ಇಲ್ಲ. ಅಂದರೆ ಯೋಧರಿದ್ದಾರೆ, ಅವರ ಕೈಯಲ್ಲಿ ಗನ್ ಇಲ್ಲ, ಅವಾಗೇನು ಪ್ರಯೋಜನ? ಯೋಧರಿದ್ದರು ಹಾಗಾಗತ್ತೆ. ಸೊ ಹಾಗಾಗಿ ಆ ಯೋಧರಿಗೆ ಗನ್ ನೀಡುವಂತಹ ಕೆಲಸವನ್ನು ಇನ್ಸುಲಿನ್ ಈ ಒಂದು ಬೀಟ್ರೂಟ್ ಮಾಡುತ್ತೆ. ಸೊ ಹಾಗಾಗಿ ಬೀಟ್ರೂಟನ್ನು ತಪ್ಪದೇ ಸೇವಿಸಿ. ಇನ್ನು ಇದನ್ನು ಯಾವ ಥರ ಸೇವಿಸಬೇಕು ಅಂತ ಬಂದಾಗ ಆಗಲೇ ಮೊದಲನೇದಾಗ ಅವ್ರು ಹೇಳಿದ್ರು ರಾ ಸಲಾಡ್ ಆಗಿ ತೊಗೊಳ್ಬೋದು. ಹೇಗೆ ಅಂತಂದರೆ ನೀವು ಬೀಟ್ರೂಟನ್ನು ತುರಿದ್ಕೊಂಡು ಅದನ್ನು ಅದಕ್ಕೆ ಕೊಕೊನಟ್ ಆಯಿಲ್ ಆಗಿರ್ಬೋದು ಅಥವಾ ಆಲಿವ್ ಆಯಿಲ್ ಆಗಿರ್ಬೋದು ಅದನ್ನು ಡ್ರೆಸ್ಸಿಂಗ್ ಮಾಡಿ ಯೂಸ್ ಮಾಡ್ಬೋದು. ಇನ್ನು ಎರಡನೇದಾಗಿ ಸಾಟೆಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಅಂದರೆ ಬೀಟ್ರೂಟನ್ನು ಚಿಕ್ಕದಾಗಿ
ಕಟ್ ಮಾಡಿಕೊಂಡು ಅದನ್ನು ನೀವು ಬಾಯ್ಲ್ ಮಾಡಿ ನಂತರ ಅದನ್ನು ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಕಾಲ ಫ್ರೈ ಮಾಡ್ಕೊಂಡು ಅದನ್ನು ಸೇವನೆ ಮಾಡ್ಬೋದು. ಇನ್ನು ಪಲ್ಯ ಅಥವಾ ಸಬ್ಜಿ ಅಥವಾ ಸಾಂಬಾರು ಈ ಥರ ಯಾವುದ್ರಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಕೆಲವೊಬ್ಬರಿಗೆ ಈ ಒಂದು ಪ್ರಶ್ನೆ ಕೂಡ ಇದೆ, ಬೀಟ್ರೂಟ್ ಜ್ಯೂಸನ್ನು ಕುಡಿದ್ರೆ ಶುಗರ್ ಜಾಸ್ತಿ ಆಗ್ಬೋದು ಅಂತ. ಆದರೆ ಇದರಲ್ಲಿ ಏನು ಅಂತಂದರೆ ಬೀಟ್ರೂಟ್ ಜ್ಯೂಸನ್ನು ಕುಡಿಯೋದಕ್ಕಿಂತ ನಾವಿಲ್ಲಿ ABC ಜ್ಯೂಸ್ ಅಂತ ಹೇಳ್ತೇವೆ, ಅಂದರೆ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ಅಂತ ಹೇಳ್ತೇವೆ. ಸೊ ಬೀಟ್ರೂಟ್ ಜ್ಯೂಸನ್ನು ಕುಡಿಬೇಕಾದ್ರೆ ನೀವು ಅದನ್ನು ಮಿಕ್ಸಿ ಮಾಡಿ ಅದನ್ನು ಸ್ಟೇನ್ ಮಾಡ್ಬೋದು. ಅಂದರೆ ಅದರಲ್ಲಿ ಪಲ್ಪ್ ಏನಿದೆಯಲ್ಲ ಅದು ಹಾಗೇ ಇರಬೇಕು, ಹಾಗಾದ್ರೂ ಸೇವನೆ ಮಾಡ್ಬೋದು. ಮತ್ತು ಇದನ್ನು ಬೀಟ್ರೂಟ್ ಜ್ಯೂಸನ್ನು ನೀವು ಸೇವನೆ ಮಾಡ್ತೀರಾ ಅಂತಂದರೆ ಹೌದು ಸೋಸಬಾರ್ದು. ಮತ್ತು ಬೀಟ್ರೂಟ್ ಜ್ಯೂಸನ್ನು ಯಾವುದೇ ಒಂದು ಫುಡ್ ಜೊತೆ ತೊಗೊಳ್ಬಾರ್ದು. ಅಂದರೆ ಇವಾಗ ನೀವು ಮಧ್ಯಾಹ್ನ ಊಟ ಮಾಡಿರ್ತೀರ, ಅದ್ರ ಜೊತೆ ಬೀಟ್ರೂಟ್ ಜ್ಯೂಸನ್ನು ತೊಗೊಳ್ಬಾರ್ದು. ಈಗ 11 ಗಂಟೆ ಅಥವಾ 3 ಗಂಟೆ 5 ಗಂಟೆಗೆ ಯಾವಾಗಲಾದ್ರೂ ಜ್ಯೂಸ್ ಕುಡಿಬೇಕು ಅಂದರೆ ಇದನ್ನು ತೊಗೊಳ್ಬೋದು. ಓಕೆ, ಜ್ಯೂಸೇ ಬೇಡ, ABC ಜ್ಯೂಸೇ ಹೇಳ್ಬಿಡೋಣ. ABC ಜ್ಯೂಸ್ ಕುಡ್ಲಿಕ್ಕೆ ಶುರು ಮಾಡಿಬಿಡಿ. ಆವಾಗ ಬೀಟ್ರೂಟು ಜ್ಯೂಸು 10 ಪಟ್ಟು ಹೆಚ್ಚಿಗೆ ಉಪಯುಕ್ತ ಆಗುತ್ತೆ. ಅರ್ಧ ಬೀಟ್ರೂಟ್ ತೆಗೆದುಕೊಳ್ಳಿ, ಅದು ಸಿಪ್ಪೆ ತೆಗೆದುಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಫುಲ್ ಸೇಬು ಸಿಪ್ಪೆ ತೆಗೆದುಕೊಳ್ಳಿ, ಕೆಮಿಕಲ್ ಎಲ್ಲ ಇರುತ್ತೆ. ಒಂದು ಫುಲ್ ಕ್ಯಾರೆಟಲ್ಲಿ ಸೇಬುವಲ್ಲಿ ಶುಗರ್ ಅಂಶ ಇಲ್ವೇ ಇಲ್ಲ ಹೆಚ್ಚಿಗೆ, ಏನು ವರಿ ಮಾಡಬೇಡಿ. ಇದು ಮೂರನ್ನು ಸೇರಿಸಿ ಒಂಚೂರು ಶುಂಠಿಯನ್ನು ಹಾಕಿ ಫ್ಲೇವರ್ ಕೊಡಲಿಕ್ಕೆ, ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಮಲ್ಟಿಪಲ್ ಬೆನಿಫಿಟ್ ಸಿಗುತ್ತೆ. BP ಹತೋಟಿಗೆ ಬರುತ್ತೆ, ರಕ್ತಹೀನತೆ ಕಡಿಮೆ ಆಗುತ್ತೆ, ಮೋಷನ್ ಸರಿ ಆಗುತ್ತೆ, ಸ್ಕಿನ್ನಿಗೆ ಒಳ್ಳೆ ಕಲರ್ ಬರುತ್ತೆ, ಕೂದಲು ಚೆನ್ನಾಗಿ ವರ್ಧನೆ ಆಗುತ್ತೆ. ಹೀಗೆ ಅನೇಕ ರೀತಿಯ ಪ್ರಯೋಜನಗಳನ್ನು, ಅನೇಕ ಔಷಧಿಗಳನ್ನು ತೆಗೆದುಕೊಳ್ಳೋ ಪ್ರಯೋಜನವನ್ನು ಈ ಬೀಟ್ರೂಟ್ ABC ಜ್ಯೂಸ್ ಕೊಡುತ್ತೆ. ಹಾಗಾಗಿ ABC ಜ್ಯೂಸ್ ಇವತ್ತು ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಇಲ್ಲಿ ಉಪಾಯ ಮಾಡಬೇಕೇನು, ಒಂದು ಸೋಸಬಾರ್ದು, ಎರಡನೇದು ಶುಂಠಿಯನ್ನು ಸೇರಿಸಬೇಕು. ಶುಂಠಿ ಅದರಲ್ಲಿರುವಂಥ ಪೋಷಕಾಂಶಗಳನ್ನು ಅಬ್ಸಾರ್ಬ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ, ಕುಡಿಲಿಕ್ಕೂ ಟೇಸ್ಟನ್ನು ಉಂಟು ಮಾಡುತ್ತೆ, ಮತ್ತು ಅದು ಜೀರ್ಣಕ್ಕೆ ಅನುಕೂಲ ಕೂಡ. ಹೊಟ್ಟೆಯ ಫ್ಯಾಟ್ ತೆಗಿಲಿಕ್ಕೂ ಕೂಡ ಶುಂಠಿ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನೀವು ಏನಕ್ಕೆ ಬೀಟ್ರೂಟನ್ನು ಸೇವನೆ ಮಾಡೋಕ್ಕೆ ಅಂತಂದರೆ ಮುಖ್ಯವಾಗಿ 5 ರೀಸನ್ನು ಸಮ್ಮಪ್ ಮಾಡಿಬಿಡ್ತೇನೆ. ಒಂದು, ಅದರಲ್ಲಿ ಗ್ಲೈಸೆಮಿಕ್ ಲೋಡ್ ಕಡಿಮೆ ಇದೆ, ನೈಟ್ರೇಟ್ ಅಂಶ ಇದೆ, ಹಾಗೆ ಫೈಬರ್ ರಿಚ್ ಇದೆ, ಹಾಗೆ ವಿಟಮಿನ್ B9 ಅಂದರೆ ಫೋಲೇಟ್ ಅಂಶ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ. 5 ಮುಖ್ಯವಾದ ಕಾರಣಗಳನ್ನು ನಾವು ವೈಜ್ಞಾನಿಕ ಕಾರಣಗಳನ್ನು ತಿಳ್ಕೊಂಡ್ವಿ. ಬೀಟ್ರೂಟನ್ನು ಯಾಕೆ ಮಧುಮೇಹಗಳು ಸೇವಿಸಬೇಕು, ಬೀಟ್ರೂಟನ್ನು ಯಾಕೆ BP ಇದ್ದವರು ಸೇವಿಸಬೇಕು, ಬೀಟ್ರೂಟನ್ನು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಯಾವುದೇ ಹೆದರಿಕೆ ಇಲ್ಲದೆ ಸೇವಿಸ್ಬೋದು, ಬೀಟ್ರೂಟನ್ನು ಬೊಜ್ಜಿದ್ದಂಥವರು ಯಾವುದೇ ತೊಂದರೆ ಇಲ್ಲದೆ ಸೇವಿಸ್ಬೋದು. ಬೀಟ್ರೂಟ್ ಎಲ್ಲ ಸಮಯದಲ್ಲಿಯೂ ಸಿಗುವಂತಹ ಒಂದು ತರಕಾರಿ, ಅದನ್ನು ಉಪಯೋಗಿಸಿ. ಅದರಲ್ಲಿ ಕೆಮಿಕಲ್ಸ್ ಕೂಡ ಹೆಚ್ಚಿಗೆ ಇರೋದಿಲ್ಲ, ಯಾಕೆಂದರೆ ಭೂಮಿ ಒಳಗೆ ಬೆಳೆಯುವಂಥದ್ದು, ಕೆಮಿಕಲ್ ಸ್ಪ್ರೇ ಆಗಿರೋದಿಲ್ಲ. ಹಾಗೆ ಅದು ಒಂದು ಅಡ್ವಾಂಟೇಜು. ಸೊ ಹಾಗೆ ಬೀಟ್ರೂಟನ್ನು ಸೇವಿಸಿ, ಆರೋಗ್ಯವಾಗಿರಿ, ಖಂಡಿತವಾಗಿ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಅವರಿಗೆ ಧನ್ಯವಾದಗಳು, ತಮಗೂ ವಂದನೆಗಳು. ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇನ್ನೊಮ್ಮೆ ನಮಸ್ಕಾರ.